ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಇವತ್ತು ಎರಡನೇ ದಿವಸ ಕೂಡ ಶಾಸಕರ ಸಭೆಯನ್ನು ನಡೆಸ್ತಾ ಇದ್ದಾರೆ. 1-to-1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕೇಳಿದ್ದಾರೆ ಮಾಲೂರು ಶಾಸಕ ನಂಜೇಗೌಡ. ಓಕೆ, ಈ ಕಡೆ ಇಲ್ಲಿ ಡಿ.ಕೆ. ಸುರೇಶ್ ಕಾಯ್ಕೊಂಡು ಕೂತಿದ್ದಾರೆ, ಕೊಟ್ಬಿಡ್ತಾರೆ ಸುಲಭವಾಗಿ. ಬಟ್ ಕೇಳಿದಾರಂತ ಭೀಮಾನಾಯ್ಕ್ ಅವಧಿ ಮುಗಿದ ಬಳಿಕ ಕೊಡಬೇಕು ಅಂತ ನಾನು ಕೇಳಿದ್ದೀನಿ ಅಂತ ಕೇಳಿದ್ದಾರೆ. ಡಿ.ಕೆ. ಸುರೇಶ್ ಕೆಎಂಎಫ್ ಅಧ್ಯಕ್ಷರಾಗೋ ವಿಷಯ ನನಗೆ ಗೊತ್ತಿಲ್ಲ, ನಾನಂತೂ ಕೇಳಿದ್ದೀನಿ. ಈ ಹಿಂದೆ ಮಾತುಕತೆ ಆಗಿರೋದು DCMಗೂ ಗೊತ್ತು. ಪವರ್ ಶೇರಿಂಗ್ ಬಗ್ಗೆ ನಮ್ಮ ಹತ್ರ ಮಾತನಾಡಿಲ್ಲ, ನಾನು ಮಾತು ಕೂಡ ಆಡಿಲ್ಲ ಅವ್ರ ಹತ್ರ. CM DK ಇಬ್ಬರೂ ಕೂಡ ಪಕ್ಷದ ಎರಡು ಕಣ್ಣಿದ್ದಂತೆ. ಹಾಗಾಗಿ ನಂಜೇಗೌಡರು ಮಾಲೂರು ಶಾಸಕರು ನೆನ್ನೆ ಕೂಡ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದರು, ಎಲ್ಲ ಅಭಿಪ್ರಾಯಗಳನ್ನ ಹಂಚ್ಕೋತೀನಿ ಅಂತ. KMF ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ ಅಂತ ನೇರವಾಗಿ ಹೇಳ್ಕೊಂಡಿದ್ದಾರೆ ಅವರು. ಏನು ಮಾತುಕತೆ ಆಯಿತು ಅಂತ. ಅದೇನು ಅಡ್ಡ ಬರಲ್ಲ ಅಂಥವಕ್ಕೆಲ್ಲ ಇಷ್ಟಪಡಲ್ಲ ಅಂತ ಅನ್ಕೋತೆ. ಆ ಥರ ಏನನ್ನ ಬಂದ್ಬಿಟ್ರೆ ನಾವು ಅವ್ರಿಗೆ ವಿರುದ್ಧವಾಗಿ ಹೋಗುವಂಥ ದೊಡ್ಡ ಮನುಷ್ಯರಲ್ಲ ನಾವು. ಸರ್, ಆಮೇಲೆ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ DK ಶಿವಕುಮಾರ್ ಜೊತೆ 100 MLA ಗಳಿದ್ದಾರೆ, ಅವರು CM ಆಗ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. 100 ಮಾತಾಡಿದ್ದೀನಿ, ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇವತ್ತು ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರ ಸಹಕಾರ ಇವತ್ತು ನಮ್ಮ ಜಿಲ್ಲೆಯಾಗಿದೆ, ನಮ್ಮ ಕ್ಷೇತ್ರದಲ್ಲಿದೆ. ನೋಡಿ, ನಾನು ಅದೇ ಹೇಳಿದೆ, ನನಗೆ ಮಾತು ಕೊಟ್ಟಿದ್ದಾರೆ. DK ಸುರೇಶ್ ಅನ್ನೋರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ. ಅವ್ರು ಏನು ಮನಸ್ಸು ಮಾಡಿ ದೊಡ್ಡ ನಾಯಕರುಗಳವರು, ಏನು ಬೇಕಾದರೂ ಆಗ್ಬೋದು. ನಾವೆಲ್ಲ ಸಣ್ಣ ಪಣ್ಣ KMF ಇಲ್ಲ ಒಂದು ಯಾವುದೋ ಬೋರ್ಡೋ ಕೇಳುವಂಥವ್ರು ನಾವು. ಅವ್ರಿಗೆ ಏನ್ರಿ ಮನಸ್ಸು ಮಾಡಿದರೆ ಮಂತ್ರಿ ಕೂಡ ಆಗ್ಬೋದು, ಇಲ್ಲ ರಾಜ್ಯಸಭಾ ಮೆಂಬರ್ ಆಗ್ಬೋದು, ಏನು ಬೇಕಾ ನಾವೆಲ್ಲ ಆಗಕ್ಕಾಗ್ತದೆ. ಇಲ್ಲ, ಸರ್ಕಾರ ಕೊಟ್ಟರೆ ಆಗ್ತದೆ. ನಾನು ಹೇಳ್ತಾ ಇರೋದು, ನಾವೊಂದು ನಮ್ಮದೇ ಆದ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಕೊಂಡಿದ್ದು ನಾವು. ಅವತ್ತು ಸುರೇಶ್ ಅವರು ಹಂಗಲ್ಲ, DK ಅವ್ರ ತಮ್ಮ ಅನ್ನೋದು ಹೆಸರಿದೆ, ಏನು ಬೇಕಾದರೂ ಆಗ್ಬೋದು. ನಮ್ಮಂಥವ್ರಿಗೇನು ಅದೇನು ಅಡ್ಡ ಬರಲ್ಲ, ಅಂಥವಕ್ಕೆಲ್ಲ ಇಷ್ಟಪಡಲ್ಲ ಅಂತ ಅನ್ಕೋತೆ. ಆ ಥರ ಏನನ್ನ ಬಂದ್ಬಿಟ್ರೆ ನಾವು ಅವ್ರಿಗೆ ವಿರುದ್ಧವಾಗಿ ಹೋಗುವಂಥ ದೊಡ್ಡ ಮನುಷ್ಯರಲ್ಲ ನಾವು. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ DK ಶಿವಕುಮಾರ್ ಜೊತೆ ನೋಡ್ರು ಮಾತನಾಡ್ತಾ ಅವ್ರು ಹೇಳಿದ್ದಷ್ಟೇ. DK ಸುರೇಶ್ ಅವರು ಈಗ KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ಅದು ಗೊತ್ತಿರೋವಂಥ ವಿಚಾರ. ಬಟ್ ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು, ಈ ಸಣ್ಣ ಪುಟ್ಟದ್ದೆಲ್ಲ ಯಾಕೆ ಅವ್ರಿಗೆ, ನಮ್ಮಂಥವ್ರಿಗೆ ಬಿಟ್ಕೊಡ್ಲಿ ಅನ್ನೋ ರೀತಿಯಲ್ಲಿ ನಂಜೇಗೌಡರು ಮಾತಾಡಿದ್ದಾರೆ. ಮತ್ತು ಈ ಹಿಂದೆ ಏನೋ ಮಾತುಕತೆ ಆಗಿತ್ತಂತೆ, DK ಶಿವಕುಮಾರ್ ಸುರೇಶ್ ಅವರ ಸಮ್ಮುಖದಲ್ಲೇ ಆಗಿತ್ತು. ಭೀಮಾನಾಯ್ಕ್ ಅವ್ರದ್ದು ಆದ ನಂತರ ನಿಮಗೆ ಬಿಟ್ಕೊಡ್ತೀವಿ ಅಂತ ಅದನ್ನು ಹೇಳಿದ್ದಾರೆ ಅವರು.